ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮರೇ, ಎಲ್ಲ ರೆಡಿಯಾಗಿದೆ. ನೀವು ಬಂದು ಒಗ್ಗರಣೆ ಹಾಕಿದ್ರೆ ಸಾಂಬಾರಿಗೆ. ಅಮ್ಮರೇ, ಇವನ್ ಗಂಗಾಧರಪ್ಪ ಏನೋ ಯೋಚನೆ ಮಾಡ್ತಾ ಇದ್ದೀರಿ, ಏನಾಯ್ತು? ಸಂಸಾರ ಅಂದ್ಮ್ಯಾಕೆ 108 ಯೋಚನೆಗಳು ಇದ್ದೇ ಇರ್ತಾವಲ್ಲ. ನಾನು ಮಂದೆ ಅವ್ರಿಗೆ ಬಂದಾಗಿಂದ ನೋಡ್ತಾ ಇವನಿ. ನನ್ನ ಮಕ್ಕಳ ಮನಸ್ಸಿನಾಗೆ ಏನೋ ಚಿಂತೆ ಕಾಡ್ತಾ ಐತೆ. ಕೇಳಿದೆ ಏನೂ ಇಲ್ಲವಾ ಅಂತಾರೆ. ನಮಗೆ ಏನೂ ಗೊತ್ತಾಯ್ತಾ ಇಲ್ಲ. ಏನೋ ತಾಯಿಯಾಗಿ ನನ್ನ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಆಯ್ತಾ ಇಲ್ವೋ ಏನೋ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಮ್ಮರೇ. ನಿಮ್ಮಂಥ ತಾಯಿ ಪಡೆಯೋದಕ್ಕೆ ಮಕ್ಕಳೆಲ್ಲ ಪುಣ್ಯ ಮಾಡಿದ್ರು. ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಅಮ್ಮರೇ. ತಾಯಿ ಜೀವ ಸತ್ರು ಮಕ್ಕಳುಗಳಿಗೇನೆ ಬಯಸೋದು. ಆ ಜೀವಗಳು ಸಂದಾಕಿದ್ರೆ ಸಾಕು. ಓ, ನಾನು ಕಾಯಿ ಬೆಲ್ಲ ತರಕ್ಕೆ ಹೇಳಿದ್ನಲ್ಲ, ತಂದವ್ರಾ? ಗೋಪಾಲಣ್ಣ ಪುರುಷಿಗೆ ತರಿಸಿಟ್ಟಿದಾರಲ್ಲ. ಪುರ್ಸಿಗ ಆ ಹುಡುಗನ ಕೈಯಾಗ ಯಾಕಿದ್ನೆಲ್ಲ ತರಿಸ್ದ? ಅದು ಅಮ್ಮರೇ, ಪುರುಷಿ ಫೇಲ್ ಆದ್ಮೇಲಿಂದ ಇಲ್ಲೇ ಮೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಗೋಪಾಲಣ್ಣನ ಜೊತೆನೇ ಇದ್ದಾನೆ. ಹಾ, ಅಲ್ಲ ಓದ ಹುಡುಗನ್ನ ಹಿಂಗ ಮೆಸ್ಸಕ್ ತಂದು ಇಕ್ಕೊಳ್ಳೋದ? ಆ ರಾಜವ್ವ ನೋಡಿದ್ರೆ ಆ ಮಗಿನ ಮುದ್ದು ಮಾಡಿ ಎಲ್ಲ ಹಾಳು ಮಾಡ್ತಾವಳೆ. ಅಲ್ಲ ಅವನುವೇ ನಮ್ಮ ಸುಮ್ಮನಂಗೆ ಓದ್ಬಿಟ್ಟು ಒಳ್ಳೆ ಜಾಗದಾಗ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಎಷ್ಟು ಚೆನ್ನಾಗಿರೋದು ಅಲ್ವೇ? ಏಯ್, ಆ ಪುರ್ಸಿಗೆ ಸಂದಾಕ್ ಓದ್ಕಂತ ಹೇಳೋದ್ ಬಿಟ್ಬಿಟ್ಟು ಅವ್ನ ಮೆಸ್ನ ಕೆಲ್ಸಕ್ಕೆ ಇಕ್ಕೊಂಡಿದ್ದೀರಾ? ಅವ್ವ, ನಾವೇನು ಅವನಿಗೆ ಕೆಲಸ ಮಾಡು ಅಂತ ಹೇಳ್ತಿಲ್ಲ. ಅವನೇ ಕಾಳಿ ಮತ್ತೆ ಅಪ್ಪನ ಜೊತೆ ಸೇರ್ಕೊಂಡು ಮಂಡಿ ಮೆಸ್ಸು ಅಂತ ಸುತ್ತುತ್ತಾ ಇರೋದು. ಅವನಿಗೆ ಬಿಸ್ನೆಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅವ್ವ. ಓದ ವಯಸ್ಸಿನಾಗೆ ದುಡ್ಡಿನ ಕಡೆ ಮನಸ್ಸು ಮಾಡಬಾರ್ದು. ಆ ರಾಜವ್ವ ಅವನ ಮೇಲೆ ಯೋಟೊಂದು ಕನಸು ಕಟ್ಕೊಂಡವಳೆ. ನಾವ್ ಯಾರು ಒಬ್ರ ಕನಸನ್ನ ಹಾಳು ಮಾಡಬಾರ್ದು. ನೀನೇನವ್ವ, ಆ ರಾಜಿ ನಮ್ಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದಾಳೆ. ನೀನ್ ನೋಡಿದ್ರೆ ಅವಳ ಮೇಲೆನೆ ಕಾಳಜಿ ತೋರಿಸ್ತಿದ್ಯಲ್ಲ. ಇವನಾದ್ರೇನು, ಅವಳು ನಮಗ್ ಮುನ್ಸ್ಲಲ್ವಾ? ರಾಜವನ್ ಕೊನೆ ಕಾಲದಲ್ಲಿ ಅವಳನ್ನ ನೋಡ್ಕೊಳ್ಳೋರು ಯಾರು? ಪುರ್ಸಿನೇ ಅಲ್ವೇ? ಅವನು ಸಂದಾಕ್ ಓದಿ ದೊಡ್ಡ ಮಟ್ಟಕ್ಕೆ ಹೋದ್ರೆ ಆ ತಾಯಿ ಮನಸ್ಸು ಎಷ್ಟು ಸಂತೋಷ ಬೀಳ್ತದೆ. ಅಮ್ಮರೇ, ಆ ರಾಜಮ್ಮ ಎಷ್ಟು ಹಾಲು ಕುಡಿದ್ರು ಕಕ್ಕದ ವಿಷಾನೇ. ಚೆಪ್ಪು ಗಂಗಾಧರಪ್ಪ, ಚೆಪ್ಪು. ಯಾವ ಮನುಷ್ಯನು ಹುಟ್ಟತಾನೆ ಕೆಟ್ಟವನಾಗಿ ಹುಟ್ಟಕ್ಕಿಲ್ಲ. ಏನೋ ಸಮಯ, ಸಂದರ್ಭ, ಸನ್ನಿವೇಶ ಮನಸ್ಸನ್ನ ಹಂಗೆ ಮಾಡ್ಬಿಡ್ತದೆ. ಅಯ್ಯ, ಈ ವಯ್ನೇ ನೆಟ್ಗಿಲ್ಲ. ಈ ವಯ್ಯ ಅವಳನ್ನ ಕಟ್ಕೊಂಡಿದ್ದಕ್ಕಲ್ವೇ ಅವಳು ನಮ್ಮ ಮೇಲೆಲ್ಲ ಹಾಗೆ ಸಾಧಿಸ್ತಿರೋದು. ಅವ್ವ, ಒಳ್ಳೆತನ ಇರ್ಬೇಕು, ಆದ್ರೆ ಅತಿಯಾದ ಒಳ್ಳೆತನ ಇರಬಾರ್ದು ಹೇಳ್ತಿದ್ದೀನಿ. ಬಿಡವಿ, ಒಳ್ಳೆತನಕ್ಕೆ ಯಾವತ್ತೂ ಕೇಳಿಲ್ಲ. ಯಾರದೇ ಮಕ್ಕಳಾಗ್ಲಿ ವಿದ್ಯೆ ಕಲಿಬೇಕು. ಈಗ ನಾನು ಸಹ ನಮ್ಮ ಶ್ರಮದ ಮೇಲೆ 4 ಜನಕ್ಕೆ ಅನ್ನ ಹಾಕ್ತಿಲ್ವೇ? ಈ ಶ್ರಮದ ಜೊತೆಗೆ ನಮ್ಮಿಬ್ಬರಿಗೂ ವಿದ್ಯೆ ಇದ್ದಿದ್ರೆ 4 ಜನಕ್ಕೆ ಯಾಕೆ 400 ಜನಕ್ಕೆ ಅನ್ನ ಹಾಕ್ತಿದ್ದು ಅಲ್ವೇ? ಅದೇ ವಿದ್ಯೆಗಿರೋ ತಾಕತ್ತು. ನಿಮ್ಮ ನಿಜ. ವಿದ್ಯೆ, ವಿನಯ, ಸಂಸ್ಕಾರ ಇದ್ದವರು ಜಗತ್ತಿಗೆ ಬೆಳಕ. ಹೆಂಗೋ ತಿರ್ಗಾ ಪರೀಕ್ಷೆ ಕಟ್ತೀವಿ ಅಂತ ಹೋಗವನೆ. ಅದ್ಯಾವ್ರು ಅವನು ಒಳ್ಳೇದು ಮಾಡಿದ್ರೆ ಸಾಕು. ಮಗ ಪಾಸ್ ಆದ ಅಂತ ಆ ರಾಜವನ್ ಮನ್ಸಿಗೂ ಖುಷಿ ಆಯ್ತದೆ. ಓ, ಏನೋ ಹೇಳಕ್ ಬಂದಲ್ಲಪ್ಪ. ಎಲ್ಲ ರೆಡಿಯಾಗಿದೆ, ಒಗ್ಗರಣೆ ಹಾಕಿ ಬನ್ನಿ ಅಂತ ಕರೆಯಕ್ಕೆ ಬಂದೆ. ಓ ಸರಿ, ನಡಿ ಬಂದೆ, ನಡಿ. ನೀನಿಲ್ಲಿ ರಾಜಿ ಖುಷಿಯಾಗಿರ್ಲಿ ಅಂತ ಬಯಸ್ತಿದ್ಯಾ, ಆದ್ರೆ ಆ ರಾಜಿ ಇವತ್ತು ನಿನ್ ಮಾನ ಕಡಿಯೋದಕ್ಕೆ ನೋಡ್ತಿದ್ದಾಳೆ. ಇದ್ರಲ್ಲಿ ಒಳ್ಳೆತನ ಗೆಲ್ಲುತ್ತೋ ಕೆಟ್ಟತನ ಗೆಲ್ಲುತ್ತೋ ಆ ದೇವ್ರಿಗೆ ಗೊತ್ತು.